ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜ್ ಆಫ್ ನೂರಲ್ ಕೋರ್ಟ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು, ಕ್ಲರ್ಕ್ನ 18 ವೇಕೆನ್ಸೀಸ್ ಪ್ಲಸ್ ಇದರಲ್ಲೇ ನಿಮಗೆ ಸ್ಟೆನೋಗ್ರಾಫರ್ನ ವೇಕೆನ್ಸೀಸ್ ಕೂಡ ಖಾಲಿ ಇದೆ. ಮೊದಲನೇದಾಗಿ ನಿಮಗೆ ಇದು ಫಸ್ಟ್ ಹ್ಯಾಂಡ್ ನೋಟಿಫಿಕೇಷನ್ ಆಗಿರುತ್ತೆ, ಎರಡು ಸಪ್ರೇಟ್ ನೋಟಿಫಿಕೇಷನ್ ಆಗಿರುತ್ತೆ. ಮೊದಲನೇದಾಗಿ ನಿಮಗೆ ಕ್ಲರ್ಕ್ನ ವೇಕೆನ್ಸಿ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಕ್ಲರ್ಕ್ನ 18 ವೇಕೆನ್ಸೀಸ್ ಖಾಲಿ ಇದ್ದು, ಈ ಡಿವಿಷನ್ನಲ್ಲಿ ನಿಮಗೆ ಪೀರಿಯಡ್ ಆಫ್ 6 ಮಂತ್ಸ್ ಆ್ಯಂಡ್ ಇದು ಬಂದು ನಿಮಗೆ ಹಂಬಲ್ ಹೈಕೋರ್ಟ್ ಆಫ್ ಪಂಜಾಬ್ ಹಾಗೆ ಹರಿಯಾಣದಲ್ಲಿ ಛತ್ತೀಸ್ಗಢ ಅಲ್ಲಿ ನಿಮಗೆ ವೇಕೆನ್ಸೀಸ್ ಖಾಲಿ ಇರ್ತವೆ. ಈ ಒಂದು ವೇಕೆನ್ಸಿಗೆ ನಿಮಗೆ ಮಿನಿಮಮ್ ಸ್ಯಾಲ್ರಿ ಬಂದು 25,500 ರೂಪಾಯಿಂದ ಇರುತ್ತೆ. ಜೊತೆಗೆ ಅದರ್ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ನೋಡಿದ್ರೆ, ಇದರಲ್ಲಿ ನೀವು ಬ್ಯಾಚುಲರ್ ಡಿಗ್ರಿ ಆಫ್ ಆರ್ಟ್ಸ್ ಅಥವಾ ನಾರ್ಮಲ್ ಡಿಗ್ರಿ ಮುಗಿಸಿದ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇವು ಪ್ರಿಫರ್ ಮಾಡ್ತಿರೋದು ಬಂದು ಬ್ಯಾಚುಲರ್ ಡಿಗ್ರಿ ಆಫ್ ಆರ್ಟ್ಸ್ ಹಾಗೆ ಬ್ಯಾಚುಲರ್ ಡಿಗ್ರಿ ಆಫ್ ಸೈನ್ಸ್ ಅಥವಾ ಈಕ್ವಲೆಂಟ್ ಮುಗಿಸಿರೋ ಅಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಆಗಬೇಕಪ್ಪ ಅಂತಂದರೆ ನೀವು ಎಕ್ಸಾಮ್ ಕೂಡ ಬರೀಬೇಕಾಗಿರೋದು. ನಿಮಗೆ ಒಟ್ಟು 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಮೊದಲನೇದಾಗಿ ಇಂಗ್ಲೀಷ್ ಕಾಂಪಿಟೇಷನಲ್ಲಿ ನಿಮಗೆ 50 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಜನರಲ್ ನಾಲೆಡ್ಜ್ನ ಬಗ್ಗೆ 15 ಮಾರ್ಕ್ಸ್ ಇದ್ದು, ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 33 ಮಾರ್ಕ್ಸ್ ನಿಮಗೆ ಕ್ವಾಲಿಫೈ ಆಗಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ಆಪ್ರೇಟಿಂಗ್ ಕೂಡ ತಿಳಿದಿರಬೇಕಾಗಿರೋದು. ವರ್ಲ್ಡ್ ಪ್ರೆಸ್ ಮತ್ತು ಸ್ಪ್ರೆಡ್ ಶೀಟ್ ಫೈನಲ್ ಮೆರಿಟ್ ಅದರ ಆಧಾರದ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ನ ಆಯ್ಕೆ ಮಾಡಲಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 42 ವರ್ಷದ ಒಳಗಡೆ ಇರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಕೆಲವೊಂದು ಕ್ಯಾಟಗರಿ ಅಭ್ಯರ್ಥಿಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ನ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಆಲ್ರೆಡಿ ಡಿಸೆಂಬರ್ 11ನೇ ತಾರೀಕಿಂದಲೇ ಪ್ರಾರಂಭವಾಗಿದ್ದು, ಡಿಸೆಂಬರ್ 22ನೇ ತಾರೀಕು ಸಂಜೆ 5 ಗಂಟೆವರೆಗೆ ನಿಮಗೆ ಸಮಯ ಅನ್ನೋದು ಇರುತ್ತೆ. ಅದ್ರ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಪೋಸ್ಟಲ್ ಮುಖಾಂತರ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡಬೇಕಾಗಿದ್ದು, ಒಂದು ವೇಳೆ ಡಿಲೇ ಆದರೆ ಅಂಥ ಅಪ್ಲಿಕೇಶನ್ ಕೂಡ ಏನಾದರೂ ತಗೊಳ್ಳೋದಿಲ್ಲ. ಒಂದು ವೇಳೆ ಡಿಲೇ ಆದರೆ ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಇವೆಲ್ಲ ಬಂದು ನಿಮಗೆ ಎಲ್ಲಿರುತ್ತೆ ಮತ್ತು ಆ ಒಂದು ಡೌನ್ಲೋಡ್ ಆಲ್ ಟಿಕೆಟ್ ಎಲ್ಲ ನೀವು www.learnool.dcourt.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ. ಮತ್ತು ಯಾವ ದಿನಕ್ಕಂತೆಲ್ಲ ಅದರಲ್ಲೇ ತಿಳ್ಕೊಬೋದಾಗಿರುತ್ತೆ. ಇನ್ನು ಬಂದು ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲಾಗ್ತಿದ್ದ. ಎಕ್ಸಾಮ್ ಬಂದು ನಿಮಗೆ ಇದೇ ಮಂತ್ ಬಂದು ನಿಮಗೆ ಡಿಸೆಂಬರ್ 22ನೇ ತಾರೀಕು ಇರುತ್ತೆ. ಇದು ಕ್ಲೋಸಿಂಗ್ ಡೇಟ್ ಆಗಿರುತ್ತೆ. ಹಾಗೆ ಇದೇ ಮಂತಲ್ಲಿ ಕೂಡ ನಿಮಗೆ ಎಕ್ಸಾಮ್ ಅನ್ನೋದು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಹಾಗೆ ಯಾವುದೇ ಟ್ರಾವೆಲಿಂಗ್ ಮತ್ತು DNS ಅಲವೆನ್ಸಸ್ ಇರೋದಿಲ್ಲ ನಿಮಗೆ ಈ ಎಕ್ಸಾಮ್ಗೆ ಏನಾದಕ್ಕಾದರೂ ಬಂದು ಹೋಗೋದಕ್ಕೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವುದಕ್ಕೂ. ಸೊ ಈ ಒಂದು ನೋಟಿಫಿಕೇಷನ್ ಇಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇನ್ನು ಅದೇ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಸ್ಟೆನೋಗ್ರಾಫರ್ನ ಗ್ರೇಡ್ 3 ವೇಕೆನ್ಸೀಸ್ ಖಾಲಿ ಇದ್ದು, 13 ವೇಕೆನ್ಸೀಸ್ ಖಾಲಿ ಇರ್ತವೆ ನಿಮಗೆ. ಇದರಲ್ಲಿ ಸ್ಟೆನೋಗ್ರಾಫರ್ನ ಇಂಗ್ಲೀಷ್ನಲ್ಲಿ ನಿಮಗೆ 13 ವೇಕೆನ್ಸೀಸ್ ಖಾಲಿ ಇದ್ದು, 9 ವೇಕೆನ್ಸೀಸ್ ಬಂದು ಸ್ಟೆನೋಗ್ರಾಫರ್ನ 3 ಪೀರಿಯಡ್ ಆಫ್ 6 ಮಂತ್ಸ್ವರೆಗೆ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಇರುತ್ತೆ. ಇನ್ನು 4 ವೇಕೆನ್ಸೀಸ್ ಬಂದು ಸ್ಟೆನೋಗ್ರಾಫರ್ನ 2 ಆಗಿರುತ್ತೆ. ಇನ್ನು ಇದಕ್ಕೂ ಕೂಡ ಮಿನಿಮಮ್ ಸ್ಯಾಲ್ರಿ ಬಂದು 25,000 ಇರುತ್ತೆ. ಜೊತೆಗೆ ಅದರ್ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಗ್ರ್ಯಾಜುಯೇಷನ್ ವಿತ್ ಆರ್ಟ್ಸ್ ಜೊತೆಗೆ ಸೈನ್ಸ್ ಅಥವಾ ಈಕ್ವಲೆಂಟ್ ಮುಗಿಸಿರೋಂಥ ಅಭ್ಯರ್ಥಿಗಳು ಅಪ್ಲೈನ ಮಾಡ್ಬೋದಾಗಿರೋದು. ಜೊತೆಗೆ ಇದರಲ್ಲಿ ನಿಮಗೆ
ಕಂಪ್ಯೂಟರ್ ನಾಲೆಜ್ ಹಾಗೆ ಕಂಪ್ಯೂಟರ್ನ ಸ್ಪೀಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಬಂದು ನಿಮಗೆ ಇಂಗ್ಲೀಷಲ್ಲಿ 80 ವರ್ಡ್ಸ್ ಪರ್ ಮಿನಿಟ್ಗೆ ಇರುತ್ತೆ. ಶಾರ್ಟ್ ಆ್ಯಂಡ್ ನಲ್ಲಿ ಬಂದು ನಿಮಗೆ 20 ವರ್ಡ್ ಪರ್ ಅವರ್ಗೆ ಟ್ರಾನ್ಸ್ಲೇಷನನ್ನು ಮಾಡಿಕೊಳ್ಳಲಾಗುತ್ತೆ ಸೇಮ್ ಕಂಪ್ಯೂಟರ್ನಲ್ಲಿ. ಇನ್ನು ಈ ಒಂದು ಹುದ್ದೆಗೆ ಕೂಡ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 42 ವರ್ಷದ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅಪ್ಲೈನ ಮಾಡಬಹುದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು ಇದಕ್ಕೂ ಕೂಡ ನಿಮಗೆ ಡಿಸೆಂಬರ್ 22ನೇ ತಾರೀಕಿಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಇರುತ್ತೆ. ಇನ್ನು ಟೆಸ್ಟ್ನ ಬಂದು ನಿಮಗೆ ಇದರಲ್ಲಿ ಡಿಸೆಂಬರ್ 25ನೇ ತಾರೀಕು ಅಟ್ 1 PM ನಿಮಗೆ ಅಟ್ ಯದುವಸ್ತಿ ಕಾಲೇಜ್ ಪಥೀಕರಣ ರಾವೇರಿ ರೋಡ್ ನೂರಲ್ನಲ್ಲಿ ನಿಮಗೆ ಎಕ್ಸಾಮ್ ಅನ್ನೋದು ಕಂಡಕ್ಟನ್ನು ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಯೂಟರ್ ಪ್ರೊಫೆಷನ್ಸಿ ಟೆಸ್ಟ್ನು ಹಾಗೆ ಕಂಪ್ಯೂಟರ್ ಪ್ರೊಫೆಷನ್ಸಿ ಟೆಸ್ಟ್ ಕೂಡ ಇದರಲ್ಲಿ ನಿಮಗೆ ಕಂಡಕ್ಟನ್ನು ಮಾಡಲಾಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಮೊಬೈಲ್ ಹ್ಯಾಂಡ್ಸೆಟ್ ಇದೇನು ಅಲೋ ಮಾಡೋದಿಲ್ಲ. ಹಾಗೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಅಥವಾ ಏನೇ ನೋಟಿಫಿಕೇಷನ್ ಬರೋದಾದರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಇಮೇಲ್ಗೆ ಬರಲಾಗುತ್ತೆ. ಹಾಗೆ ಇದರಲ್ಲಿ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಹಾಗೆ ಇನ್ಕಂಪ್ಲೀಟ್ ಸಿಗ್ನೇಚರ್ ಏನಾದರೂ ಕಂಪ್ಲೀಟ್ ಆಗಿರಲಿಲ್ಲ ಅಂದರೆ ಕೂಡ ಅಂಥ ಒಂದು ಅಪ್ಲಿಕೇಶನ್ ಕೂಡ ರಿಟರ್ನ್ ಮಾಡಲಾಗುತ್ತೆ. ಜೊತೆಗೆ ಕರೆಸ್ಪಾಂಡಿಂಗ್ಸ್ ಏನಾದರೂ ಮಾಡಿರೋವಂಥವ್ರನ್ನ ಅಲೋ ಮಾಡೋದಿಲ್ಲ ಈ ಒಂದು ವೇಕೆನ್ಸಿಗೆ. ಮತ್ತು ಇದಕ್ಕೂ ಕೂಡ DA ಹಾಗೆ TA ಅಲೈನ್ಸಸ್ ಏನು ನೀಡೋದಿಲ್ಲ. ಡಿಸೆಂಬರ್ 22ವರೆಗೆ ನಿಮಗೆ ಸಂಜೆ 5 ಗಂಟೆವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಯಾರೆಲ್ಲ ಗ್ರ್ಯಾಜುಯೇಷನ್ ಮುಗಿಸಿ ಜಾಬ್ ಮಾಡಬೇಕು ಅಂತ ಅನ್ಕೊತಿರೋಂಥವ್ರಿಗೆ ಈ ಒಂದು ಹುದ್ದೆ ಆಗಿದ್ದು, ಮೇನಾಗಿ ಯಾರೆಲ್ಲ ಹರಿಯಾಣದ ನಿಯರ್ ಇದ್ದಿರೋ ಪಂಜಾಬ್ ವೇಕೆನ್ಸಿ ಮಾಡಬೇಕಂತಿದ್ರು ಜಾಬು ಅಂಥವ್ರಿಗೆ ಇದು ಬೆಸ್ಟ್ ವೇಕೆನ್ಸಿ ಆಗಿರುತ್ತೆ. ಒಟ್ಟು ನಿಮಗೆ 33 ವೇಕೆನ್ಸೀಸ್ ಖಾಲಿ ಇರುತ್ತೆ. ಸ್ಟೆನೋಗ್ರಾಫರ್ ಹಾಗೆ ಕ್ಲರ್ಕ್ನ 2 ಹುದ್ದೆಗಳು ಸೇರಿ. ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟರ ಲೈಕ್ ಮಾಡಿ, ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಈಗ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಅಲ್ಲಿವರೆಗೂ ಟಾಟಾ ಬಾಯ್.